exponents, move or copy, move to end, create a copy, square and cube roots. ಇದೆಲ್ಲ ತೆಗೆದು ಹಾಕ್ಬೇಡ. Clear contents, no border, rand between 1, ಇದು ಬರೀ ಇದು ಮಾಡಿದ್ರೆ ಆಗಲ್ಲ. ಇದಕ್ಕೆ ಏನೇನೋ ಮಾಡಬೇಕು ನಾವು. ಇಲ್ಲಿ ಇರಲಿ, ನಮಗೆ ಸ್ಕ್ವೇರ್ ರೂಟ್ ಸಿಂಬಲ್ ಬೇಕು. ನಮ್ ಲಾಕ್ ಆನ್ ಮಾಡಬೇಕು. ಕೀಬೋರ್ಡಲ್ಲಿ ಕೀಪ್ಯಾಡ್ ಇರುತ್ತಲ್ಲ ಸೈಡಲ್ಲಿ ನಂಬರ್ಸ್ದು, ಆಲ್ಟ್ ಕೀ ಪ್ರೆಸ್ ಬಿಟ್ಟು ಅಲ್ಲಿ 251 ಅಂತ ಪ್ರೆಸ್ ಮಾಡಬೇಕು. ಈಗ ಕ್ಯೂಬ್ ರೂಟ್ಗೆ ಆಲ್ಟ್ ಒತ್ಬಿಟ್ಟು 0179 3 ಬಂತಾ. ಈಗ 251 ಆಲ್ಟ್ ಒತ್ಬಿಟ್ಟು, ಸೊ ಕ್ಯೂಬ್ ರೂಟ್ ಬಂತು. 1000 ಮಾಡಬೇಡ. ಈಗ ಇದು ಕಾಪಿ ಮಾಡಿದಾಗ ಚೇಂಜ್ ಆಗಬಾರ್ದು. ಸೊ $, ಇದು 2ರಲ್ಲಿ 1 ಬರಬೇಕು. ಸೊ 2ರಲ್ಲಿ 1 ಬರಬೇಕು ಅಂದರೆ ಒಂದು ಕೆಲಸ ಮಾಡೋಣ, ಇದನ್ನ ಒಂದು ಕಾಲಮ್ ಮುಂದಕ್ಕೆ ಹಾಕೋಣ. ಇಲ್ಲಿ 1, 2 ಇದನ್ನ ವಾಪಸ್ ತಗೊಳ್ಳೋಣ, ಸ್ವಲ್ಪ ಇಲ್ಲಿಗೆ ಬರಲಿ. ಪ್ಲಸ್ rand between 1, 2. ಈ 1, 2 ಯಾತಕ್ಕೆ, ಇದರಲ್ಲಿ ಯಾವ್ದಾರ ಒಂದು ಸೊ ನಂಬರ್ ಸಿಕ್ತು ನಮಗೆ. ಈಗ ಅದನ್ನು ನಾವು ವಿ ಲುಕ್ಅಪ್ ಮಾಡಬೇಕು. ವಿ ಲುಕ್ಅಪ್ 1, 2 ಯಾವ್ದು ಬರುತ್ತೋ ಅದು. ಆಮೇಲೆ ಎಲ್ಲಿ ಹುಡುಕೋದು, ಇಲ್ಲಿ ಹುಡುಕೋದು. ಎಷ್ಟನೇ ಕಾಲಮ್ ಇಲ್ಲಿ ಲೆಕ್ಕಕ್ಕೆ ತಗೋಬೇಕು, ತೋರಿಸ್ಬೇಕು, 2ನೇ ಕಾಲಮ್. ಸರಿನಾ? ಈಗ F9 ಓದ್ತೀನಿ ನೋಡಿ. ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಆ ಥರ. ಸೊ ಬೇರೆ ಬೇರೆದು ಬರ್ತಾ ಇರುತ್ತೆ. ಇದು ಆಯಿತು. ಇದನ್ನು ಸ್ವಲ್ಪ ಕೆಳಗೆ ತಗೊಂಬೇಡ. ಎಣ್ಣೆ ಆಗೋಯ್ತು. ಯಾಕೆ ಅಂದರೆ ಇಲ್ಲಿ ನಾವು ಡಾಲರ್ ಹಾಕಬೇಕಾಗಿತ್ತು. $P, $3, $Q, $4. ನಮಗೆ ಇದು ರ್ಯಾಂಡ್ ಬಿಟ್ವೀನ್ ಬೇಡ, ಇದು ಒಂದೇ ಇರಲಿ. ಕಾಪಿ ಮಾಡಬೇಡ. ಇನ್ನು ಕೆಳಕ್ಕೆ ಇನ್ನು ಆ್ಯಂಡ್ ಇದು ಸೊ ಸ್ಕ್ವೇರ್ ರೂಟ್ ಆಫ್ 579. ಇದನ್ನ ಕಾಪಿ ಮಾಡಿದ್ರೆ ಇದನ್ನ ನಾವು ಇಲ್ಲಿ ತೋರಿಸ್ಬೇಕು. ಸೊ ಈಗ ಈಸಿಯಾಗೆ ಸುಮ್ಮನೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಏನಿರುತ್ತೋ ಇಲ್ಲೂ ಅದೇ ತೋರಿಸುತ್ತೆ. ಈ ಕೊನೆಯದು 0 ಬೇಡ. ಈಗ ಇದನ್ನ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಅಂದರೆ ಸ್ಕ್ವೇರ್ ರೂಟಲ್ಲೇ ಇರಲಿ, ಆದರೆ ಇದ್ರದ್ದು ಫ್ಯಾಕ್ಟರ್ಸ್ ಕಂಡು ಹಿಡಿದ್ಬಿಟ್ಟು ಯಾವತ್ತಕ್ಕೆ ರೂಟ್ ಸಿಗುತ್ತೋ ಅದನ್ನ ಹೊರಗೆ ತಗೊಳ್ಳೋದು. ಸೊ ಇದು ಒಂದು ಪ್ರಾಬ್ಲಮ್ ಆಯಿತು. ಸೊಲ್ಯೂಷನ್ಗೆ ಇಲ್ಲಿ ಬಿಟ್ಬೇಡ, ಮರ್ಜ್ ಅಂಡ್ ಸೆಂಟರ್ ಮಾಡಬೇಡ. ಇದನ್ನು ಒಂದು ಕಾಲಮ್ ಮುಂದಕ್ಕೆ ತಗೊಂಬೇಡ. ಕ್ಯೂಬ್ ರೂಟ್ದು ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ. ಆದರೆ ಇಲ್ಲಿ 1 ಜಾಗದಲ್ಲಿ 2 ಮಾಡಬೇಡ, ಕ್ಯೂಬ್ ರೂಟೇ ಬರುತ್ತೆ. ಈಗ ಇದನ್ನು ಇದನ್ನು ಸೊ ಇದನ್ನು 3, 3, 6. ಈಗ ಇದನ್ನು ಕಾಂಟ್ ಡು ದಟ್ ಟು ಎ ಮರ್ಜ್ಡ್ ಸೆಲ್. ಇದು ಯಾಕೆ ಮರ್ಜ್ ಆಗೋಯ್ತು, ಇದು ಯಾಕೆ ಮರ್ಜ್ ಆಗೋಯ್ತು, ಜಾಸ್ತಿ ಆಗೋಯ್ತೇನೋ.
ಈಗ ಇದು ಕ್ಯೂಬ್ ರೂಟ್ಸು 3 3 6 ಆಯಿತು. 6 ಏನು ಲೆಕ್ಕ, 5 5 ಇರಲಿ, ಡಿಲೀಟ್. ಆಮೇಲೆ ಇದು ಡಿಲೀಟ್ ಮಾಡೋಣ, ಇದು ಒಂದು ಡಿಲೀಟ್ ಮಾಡಬೇಡ. ಸೊ ಇದು ಎಷ್ಟಾಯಿತು, ಜಾಸ್ತಿ ಆಯಿತು. ಈಗ 3 3 6 ಇದನ್ನು ಡಿಲೀಟ್ ಮಾಡೋಣ. ಸೊ ಇದು 6 ಆಯಿತು ಸ್ಕ್ವೇರ್ ರೂಟು, ಇದು ಕ್ಯೂಬ್ ರೂಟ್ಸ್ದು 6 ಆಯಿತು. ಇನ್ನೂ ಒಂದು ಡಿಲೀಟು. ಇಲ್ಲಿ ಈ ಥರ ಮಾಡಿಬಿಟ್ಟು ಒಂದು ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿ, ಈಗ ಇಲ್ಲಿ ಮೊದಲು ಈ 2 ಜಾಗದಲ್ಲಿ ಈಗ ರ್ಯಾಂಡ್ ಬಿಟ್ವೀನ್ 1, 2 ಈಗ ರ್ಯಾಂಡಮ್ ಆಗಿ ಬರುತ್ತೆ. ಸರಿನಾ? ಈಗ ಇದನ್ನ ಈಗ ಸಾಕು. ಈಗ ಇದು ಇಲ್ಲಿ ಇಲ್ಲಿ ಇದು ಮುಂದಕ್ಕೆ ತಗೊಂಬೋಣ. ಆಯ್ತಾ? ಈಗ ಇದು ಫುಲ್ ಕಾಪಿ ತಗೊಂಡು ಸಾಕು. ಇಲ್ಲಿ ಬೇಕಾದ್ರೆ ಒಂದು ಎಕ್ಸ್ಟ್ರಾ ಲೈನ್ ಇನ್ಸರ್ಟ್ ಮಾಡಬೇಡ. ಸೊ ಇದು ಮಿಕ್ಸು, ಕ್ಯೂಬ್ ರೂಟು F9 ಒತ್ತೋಣ, ಮಿಕ್ಸ್ ಆಗ. ಹಾಂ, ಇಲ್ಲಿ ಬರೀ ಕ್ಯೂಬ್ ರೂಟು, ಇಲ್ಲಿ ಬರೀ ಸ್ಕ್ವೇರ್ ರೂಟು, ಆ ಥರ. ಬೇಕಾದರೆ ಇನ್ನೊಂದು ಕೆಲಸ ಮಾಡಬಹುದು, ಸ್ವಲ್ಪ ರೋ ಹೈಟ್ನ ಜಾಸ್ತಿ ಮಾಡೋದು, ಈ ರೋ ಹೈಟ್ನ ಜಾಸ್ತಿ ಮಾಡೋದು. ಈಗ ನೋಡಿ ಫುಲ್ ಪೇಜ್ ಆದಾಗ ಕಾಣುತ್ತೆ. ಪ್ರಿಂಟ್ ಫುಲ್ ಪೇಜ್ ಆಯಿತು. ಇಲ್ಲಿ ಡಿಲೀಟ್ 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 ಡಿಲೀಟ್. ಇಲ್ಲಿ ಮರ್ಜ್ಡ್ ಸೆಲ್ಸಾ. ಸೊ ಈಗ ಇದನ್ನ ರೈಟ್ ಅಲೈನ್ ಮಾಡ್ಬೋದು, ಇದನ್ನು ರೈಟ್ ಅಲೈನ್ ಮಾಡ್ಬಿಡೋದು. ಈಗ ಇದನ್ನ ಕಾಪಿ, ಇಲ್ಲಿ ಪೇಸ್ಟ್. ಈಗ ಇದನ್ನ ಹೈಡ್ ಮಾಡ್ಬೋದು. ಈಗ ಇದೇನು, ಇದನ್ನು ಹೈಡ್ ಮಾಡ್ಬೋದು. ಆಯ್ತಾ? ಎಲ್ಲ ಹೈಡ್ ಆಯ್ತಾ? ಈಗ ಇದು ನಮಗೆ ಎಕ್ಸ್ಪೋನೆಂಟ್ ಬೇಕಿಲ್ಲ. ಸೊ ಕ್ಲಿಯರ್ ಕಂಟೆಂಟ್ಸ್, ನೋ ಬಾರ್ಡರ್, ಇದು ಬೇಕು. ಆದರೆ ಬೇಸ್ ಅಂತ ಬರೆಯೋದು ಬೇಕಿಲ್ಲ. ಸೊ ಇದನ್ನೆರಡು ಸೆಲೆಕ್ಟ್ ಮಾಡಿಕೊಂಡು ಆಲ್ ಬಾರ್ಡರ್. ಸೊ ನಮ್ಮದು ವರ್ಕ್ಶೀಟ್ ರೆಡಿ. ಸೇವ್, ಕ್ಲೋಸ್.